ಯೋಗಿತಾ ಠಾಕ್ರೆ ಪ್ರಕರಣ 2009ರಲ್ಲಿ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿತ್ತು. ನಿತಿನ್ ಗಡ್ಕರಿ ಆಗ ಮಹಾರಾಷ್ಟ್ರದ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿದ್ರು. ಯೋಗಿತಾ ಠಾಕ್ರೆ ಪ್ರಕರಣ ನಡೆದಾಗ ಗಡ್ಕರಿ ರಾಜ್ಯ ಮಟ್ಟದ ನಾಯಕರಾಗಿದ್ರು. ಆದರೆ ಈ ಘಟನೆಯ ನಂತರವೂ ಪಕ್ಷದ ಹೈಕಮಾಂಡ್ ಅವರ ಮೇಲೆ ನಂಬಿಕೆ ಇಟ್ಟು ರಾಷ್ಟ್ರೀಯ ಮಟ್ಟದ ದೊಡ್ಡ ಜವಾಬ್ದಾರಿಯನ್ನ ನೀಡಿತು. ಆದರೆ ಮುಂದೆ 2011-13ರಲ್ಲಿ ಯೋಗಿತಾ ಠಾಕ್ರೆ ನಿಗೂಢ ಸಾವಿನ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂತು. ಆಗ ಗಡ್ಕರಿ ತಮ್ಮ 2ನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸದೆ 2013ರಲ್ಲಿ ರಾಜೀನಾಮೆ ನೀಡಬೇಕಾಯಿತು. ಇನ್ನು ಯೋಗಿತಾ ಠಾಕ್ರೆಯ ಸಾವು ಅಷ್ಟು ಸಿಂಪಲ್ ಆಕ್ಸಿಡೆಂಟ್ ಅಲ್ಲ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಆ 7 ವರ್ಷದ ಕಂದಮ್ಮ ಯೋಗಿತಾ ಠಾಕ್ರೆ ಮೃತದೇಹದ ಮೇಲೆ ಬರೋಬ್ಬರಿ 17 ಗಾಯದ ಗುರುತುಗಳಿದ್ವು. ಪೊಲೀಸರು ಮೊದಲ ದಿನ ಹೇಳಿದ್ದ ಕತೆ ಏನಿತ್ತು ಅಂದ್ರೆ, ಮಗು ಆಟವಾಡುತ್ತಾ ಕಾರಿನೊಳಗೆ ಹೋಗಿದೆ, ಬಾಗಿಲು ಲಾಕ್ ಆಗಿದೆ, ಬಿಸಿಲಿಗೆ ಉಸಿರುಗಟ್ಟಿ ಸತ್ತಿದೆ ಅಂತ ಶರ ಬರೆದಿದ್ರು. ಆದ್ರೆ ವೈದ್ಯರು ಮಾಡಿದ ಪೋಸ್ಟ್ ಮಾರ್ಟಮ್ ಪೊಲೀಸರ ಈ ಕತೆ ಪೂರ್ತಿ ಸುಳ್ಳು ಅನ್ನೋದನ್ನ ತೋರಿಸ್ಬಿಟ್ಟಿತ್ತು. ಪೊಲೀಸರು ಇದು ಕೇವಲ ಆಕಸ್ಮಿಕ ಸಾವು ಅಂತಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾತ್ರ ಬೇರೆಯದ್ದೇ ಕತೆ ಹೇಳ್ತಿತ್ತು. ಅಲ್ಲಿಗೆ ಆ ತಾಯಿಯ ಹೋರಾಟಕ್ಕೆ ಒಂದು ದೊಡ್ಡ ಬಲ ಸಿಕ್ಕಂತಾಗಿತ್ತು. ಅಲ್ಲಿಂದ ಮುಂದೆ ನಡೆದಿದ್ದು ಅಸಲಿ ಶಾಕಿಂಗ್ ವಿಷಯ.